ತಾಲೂಕಿನ ಸರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ 2023-24ನೇ ಸಾಲಿನ ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹದೇವ್ ಪೀರ್ ಅವರು ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿದರು. ಬಳಿಕ ರೈತರು ತಮ್ಮ ತಮ್ಮ ಅನಿಸಿಕೆಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು. ರಸಗೊಬ್ಬರ ಸೇರಿದಂತೆ ನಾನಾ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಮೂಲಕ ಸಂಘವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಲು ರೈತರು ಸೂಚಿಸಿದರು. ಸಭೆಯಲ್ಲಿ ರಮೇಶ್ ಅವರು ಚರ್ಚೆ ಮೂಲಕ ಅಭಿಪ್ರಾಯ ತಿಳಿಸಿದರು. ಸಂಘದ ಸದಸ್ಯರಾದ ಶಿವಶಂಕರನ್ ಮಾತನಾಡಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹದೇವ್ ಪಿ ಮಾತನಾಡಿದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ನೇಮಿಚಂದ್ರ ಪಿ, ನಿರ್ದೇಶಕರಾದ ಅಬ್ದುಲ್ ಜಲೀಲ್, ಶಿವಶಂಕರನ್, ಎಸ್ಪಿ ಪ್ರೇಮಕುಮಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಬಾಡಿಗಳನ್ನ ಏನು ಕಾರ್ಯಕ್ರಮ ಮಾಡಿ ಈ ಸತತವಾಗಿ ನಾನು ಒಂದು 8 ವರ್ಷದಿಂದ ಬಂದವರಿ ಸೇಮ್ ಇದೇ ಬಾಡಿಗಳನ್ನ ಮಾಡ್ತೀವಿಲ್ಲ. ಚೇಂಜಸ್ ಏನು ಅನ್ನೋದು ನಮ್ಮ ರೈತರ ಒಂದು ಒಂದು ನಿಮಿಷ ನಾ ಕೇಳ್ತೀನಿ. ದಯಮಾಡಿ ನೆಕ್ಸ್ಟ್ ನೀವು ಏನೇ ಆಕ್ಷನ್ ಇದು ಮಾಡ್ಬೇಕ್ರೆ ಯಾರ್ಯಾರು ಪಟ್ಟಿಲವ್ರ ಅವ್ರನ್ನೆಲ್ಲ ಪ್ರಕಟಣೆ ಮಾಡಬೇಕು. ಇಷ್ಟು ಓಟ್ ದಿನ ಪವರ್ ಅದ. ಯಾಕಂದ್ರೆ ನೀವು ಪಟ್ಟಿ ಹಾಕೋದು ಒಂದು 60 ದಿನ ಬಂದು ನೋಡಿದ್ರೆ ಓಡಿ ಪವರ್ ಇರಲ್ಲ, ಕೈ ಬಿಟ್ಬಿಡ್ತಾರೆ. ಏನು ಕೈ ಬಿಟ್ಟಿದ್ದಾರೆ ಇನ್ನೂ ಎಕ್ಸೆಪ್ಟೆನ್ಸ್ ಏನು ಕೈ ಬಿಟ್ಟಿರ್ತಾರೆ ಅಂತ ದಯವಿಟ್ಟು ನಾವು ಕೇಳ್ತೀರಿ ಅಂದ್ರೆ ನೋಡಿ. ಇನ್ನೊಂದು ಕೇಳಿದ್ರೆ ಮತ್ತೆ ರೈತರಿಗೆ ಸಾಲ ಕೊಡ್ತಾ ಇದ್ದೀವಿ, ಟ್ರ್ಯಾಕ್ಟರ್ ಲೋನ್ ಕೊಡಬೇಕು. ಆಮೇಲೆ ಮತ್ತೆ ಯಾವುದೋ ವೆಹಿಕಲ್ ಲೋನ್ ಕೊಡ್ತೀವಿ, ಯಶಸ್ವಿನಿ ವಿಮೆ ಮಾಡಿಸ್ತಾ ಇದ್ದೀವಿ. ಇಷ್ಟೊಂದು ಹೇಳಿ ಗೊಬ್ಬರನ ಕೊಡಬೇಕು ಅಂತ ನೆಕ್ಸ್ಟ್ ಗೊಬ್ಬರನ ಇದು ಮಾಡ್ತಾ ಇದ್ದೀವಿ. ಬೆಳೆ ಸಾಲ, ಮಧ್ಯಮಾವಧಿ ಸಾಲ, ಮಧ್ಯಮಾವಧಿ ಸಾಲದಲ್ಲಿ ತಂತಿ ಬೇರೆ ಮತ್ತು ಯಾವುದೋ ಬೋರ್ವೆಲ್ಲು ಇವನ್ನೆಲ್ಲ ಕೊಡೋಕ್ಕೆ ನಾವು ವ್ಯವಸ್ಥೆ ಇದೆ ಮಾಡಿದ್ದೀರಿ. ಎಲ್ಲ ರೀತಿ ಉತ್ಪಾದನೆ ನಡೆಯೋಕ್ಕೆ ಸಹಕಾರ ನೀಡಬೇಕು. ಹಾಗೂ ಈ ರೀತಿ ಸಾಲ ಕೊಟ್ಟದನ್ನ ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡಬೇಕು. ಮರುಪಾವತಿ ಮಾಡೋದನ್ನ ಕರೆಕ್ಟಾಗಿ ಬಂದು ಸಾಲನ ಯಾವ ರೀತಿ ತಗೊಂಡಿದ್ದೀವಿ, ಎಷ್ಟಾಗಿದೆ ಏನು ಅನ್ನೋದನ್ನ ತಿಳ್ಕೊಂಡು ಮಾಡಬೇಕು. ನೀವು ಸಾಲ ಕಟ್ಕೊಡ್ತೀನಿ, ಆ ಸಾಲ ಕಟ್ಟೋದು ಕರೆಕ್ಟಾಗಿ ಮರುಪಾವತಿ ಮಾಡಿದ್ರೆ ಮಾತ್ರ ಸಂಘದ ಸರ್ಕಾರದಿಂದ ಹೆಚ್ಚಿನ ಲೋನ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ರಿನ್ಯೂವಲ್ ಮಾಡ್ಸೋದ್ರಿಂದ 1-2 ಸತಿ ಗೊಬ್ಬರ ಸ್ಟಾಕ್ ಆಗಿ ವ್ಯಾಪಾರ ಆಗಲಿಲ್ಲ. ಅದನ್ನ ಏನು ಮಾಡಿದ್ರು ಲೈಸೆನ್ಸ್ ಹಂಗೆ ಸ್ಟಾಪ್ ಮಾಡಿದ್ರು. ಈಗ ಹೊಸದಾಗಿ ರಿನ್ಯೂವಲ್ ಮಾಡೋಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ. ರಿನ್ಯೂವಲ್ ಮಾಡ್ಕೊಂಡು ನಮ್ಗೆ ಏನೇ ಗೊಬ್ಬರ ಟೊಬಾಕೋಗಿರ್ಬೋದು, ಕಾಟನ್ಗಿರ್ಬೋದು, ಗದ್ದೆಗಳಿಗಿರ್ಬೋದು ಎಲ್ಲಕ್ಕ ಗೊಬ್ಬರ ಕೊಡಂಗೆ ಯಾವ್ಯಾವ ಗೊಬ್ಬರ ಬೇಕಾದೆಲ್ಲ ಕೊಡಂಗೆ ಇವ್ರಿಗೆ ಟ್ರೈನಿಂಗ್ ಮಾಡಿ 15 ದಿನ ಟ್ರೈನಿಂಗ್ ಹೋಗಿದ್ರು. ಆ ಟ್ರೈನಿಂಗ್ ಎಲ್ಲ ತಿಳ್ಕೊಂಡ್ಬಂದವ್ರೆ. ಈಗ ನೆಕ್ಸ್ಟ್ ಲೈಸೆನ್ಸ್ ರಿನ್ಯೂವಲ್ ಆದ ತಕ್ಷಣ ಕಂಟಿನ್ಯೂ ಗೊಬ್ಬರ ಕೊಡ್ತಾರೆ. ಟೊಬಾಕೋಗೆ, ಕಾಟನ್ಗೆ, ಸೀಡ್ಸ್ಗೆ, ಜೋಳ, ಭತ್ತ, ಗದ್ದೆಗಳಿಗೆ ಎಲ್ಲ ಐಟಮ್ ಕೊಡಿ ಅಂತ ನಾವು ವಿಜಿಲೆನ್ಸ್ ಮಾಡೀವಿ. ಅದಕ್ಕೆ ಅವರು ಹೇಳ್ಬೇಕಾಯ್ತು, ಸ್ವಲ್ಪ ವೆರಿಫಿಕೇಶನ್ ಆಗುತ್ತೆ.